ಹಾಗಾಗಿ ಈ ತೀರ್ಪು ಪ್ರಕಟ ಆದ ತಕ್ಷಣ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಅಂದ್ರೆ ಆ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡ್ತಾರೋ ತಿರಸ್ಕಾರ ಮಾಡ್ತಾರೋ, ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಏನ್ ಆದೇಶ ಬರುತ್ತೆ ಅದೇ ಸದ್ಯಕ್ಕಿರುವಂತ ಕುತೂಹಲ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಆದೇಶ ಬರುತ್ತಾ ಅಥವಾ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿರೋ ರೀತಿಯಾಗಿ ಈ ಒಂದು ಬಿ ರಿಪೋರ್ಟ್ ಏನಿದೆ ಅದನ್ನ ತಿರಸ್ಕಾರ ಮಾಡಲಾಗುತ್ತಾ? ಆದೇಶಕ್ಕೆ ಈಗ ಸಹಿ ಹಾಕ್ತಾ ಇದ್ದಾರೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಆದೇಶವನ್ನ ಓದ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರು ಈಗಾಗಲೇ ಕೋರ್ಟ್ಗೆ ಬಂದಿದ್ದಾರೆ. ನ್ಯಾಯಾಧೀಶರು ಆದೇಶವನ್ನ ಬರಿತಾ ಇದ್ದಾರೆ. ಆ ಆದೇಶದಲ್ಲಿ ಹಾಗಾದ್ರೆ ಏನಿದೆ? ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿರುವಂತಹ ಬಿಗ್ ಶಾಕ್ ಇದು. ಈಗಾಗಲೇ ಬಿ ರಿಪೋರ್ಟ್ ಅಂಗೀಕಾರ ಆಗುತ್ತೋ ತಿರಸ್ಕಾರ ಆಗುತ್ತೋ ಅನ್ನುವಂತ ಪ್ರಶ್ನೆ ಇತ್ತು. ಈ ರಿಪೋರ್ಟಿಗೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸೋದಕ್ಕೆ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ತನಿಖೆಯನ್ನ ಮುಂದುವರಿಸಿ. ಬಿ ರಿಪೋರ್ಟ್ ಅಲ್ಲಿಗೆ ಪೂರ್ತಿಯಾಗಿ ಅಂಗೀಕಾರ ಆಗಿಲ್ಲ. ಇನ್ನೂ ಕೂಡ ಕೆಲವೊಂದಷ್ಟು ಡೌಟ್ಸ್ ಇದ್ದಾವೆ, ಕೆಲವೊಂದಷ್ಟು ಗೊಂದಲಗಳಿದ್ದಾವೆ. ಹಾಗಾಗಿ ತನಿಖೆ ಮುಂದುವರಿಸಬೇಕು ಅನ್ನುವಂಥ ಕಾರಣಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ತನಿಖೆ ಮುಂದುವರಿಬೇಕು ಅಂತ. ಏನು ಕ್ಲೀನ್ ಚಿಟ್ ಕೊಟ್ಟಿದ್ರು ಅದೇ ಅಂತಿಮ ಅಲ್ಲ. ತನಿಖೆ ಇನ್ನೂ ಕೂಡ ಮುಂದುವರಿಬೇಕು, ಇನ್ನೂ ಕೂಡ ದಾಖಲೆಗಳ ಸಂಗ್ರಹಣೆ ಆಗಬೇಕಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಬಿಗ್ ಶಾಕ್. ಪೂರ್ತಿಯಾಗಿ ಬಿ ರಿಪೋರ್ಟ್ ಅಂಗೀಕಾರ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ಬಟ್ ಆಗಿಲ್ಲ. ತನಿಖೆ ಮುಂದುವರಿಸಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಅಲ್ಲಿಗೆ ಇನ್ನೂ ಕೂಡ ತನಿಖೆಯನ್ನ ಫೇಸ್ ಮಾಡಬೇಕಿದೆ ಸಿಎಂ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ ಇರಬಹುದು, ಜೊತೆಗೆ ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜು. ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ತನಿಖೆಯನ್ನ ಮುಂದುವರಿಸಿ ಅಂತ. ಕ್ಲೀನ್ ಚಿಟ್ ಏನ್ ಕೊಟ್ಟಿದ್ರಲ್ಲ ಅದು ಅಂಗೀಕಾರ ಆಗಿಲ್ಲ, ಬದಲಿಗೆ ಇನ್ನೂ ತನಿಖೆ ನಡಿಬೇಕು ಅಂತ. ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ದಂತ ತನಿಖೆಯಲ್ಲಿ ಅಥವಾ ಅವ್ರು ಕೊಟ್ಟಿದ್ದಂತ ರಿಪೋರ್ಟ್ನಲ್ಲಿ ಏನಾದ್ರೂ ಲೂಪ್ ಹೋಲ್ಸ್ ಇದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಓದಿದ ನಂತರನೇ ಹಾಗಾದ್ರೆ ಈ ಸೂಚನೆ ಕೊಟ್ಟಿರೋದಾ? ಅವ್ರಿಗೇನು ಕೋರ್ಟ್ ಸೂಚನೆ ಕೊಡುತ್ತಲ್ಲ, ಒಂದು ಲೆಟರ್ ಕೊಡುತ್ತಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ ಏನ್ ಕಾರಣಗಳು ಅಂತ. ಕಾರಣಗಳನ್ನ ಕೊಟ್ಟಿರ್ತಾರೆ, ಯಾಕಾಗಿ ಅಂಗೀಕಾರ ಆಗಿಲ್ಲ, ಏನೇನು ತನಿಖೆ ಆಗಬೇಕು, ಎಲ್ಲೆಲ್ಲಿ ಏನೇನು ಮಾಹಿತಿಗಳು ಮಿಸ್ ಆಗಿದೆ. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು. ಇಡಿ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಮಾಹಿತಿ ಇದು. ಬಿ ರಿಪೋರ್ಟ್ ಬಗ್ಗೆ ಆದೇಶ ಸದ್ಯಕ್ಕಿಲ್ಲ. ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು. ಸದ್ಯಕ್ಕೆ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಆದೇಶ ಪ್ರಕಟ ಆಗಿಲ್ಲ, ನೀವಿನ್ನೂ ತನಿಖೆಯನ್ನ ಮುಂದುವರಿಸಿ ಅಂತ. ಅದು ಅಂಗೀಕಾರವೂ ಅಲ್ಲ, ತಿರಸ್ಕಾರವೂ ಅಲ್ಲ, ಮಧ್ಯದಲ್ಲಿದೆ. ಇನ್ನು ರಿಪೋರ್ಟ್ ಅದು ಅಂತಿಮ ಅಲ್ಲ, ನೀವು ತನಿಖೆಯನ್ನ ಮುಂದುವರಿಸಬೇಕು ಅಂತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು. ಬಿ ರಿಪೋರ್ಟ್ ಬಗ್ಗೆ ಅಂತೂ ಸದ್ಯಕ್ಕೆ ಆದೇಶ ಇಲ್ಲ ಅಂತ. ಮೇ 7ನೇ ತಾರೀಕು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಮೇ 7ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇನ್ನು ಏನೇನು ಹೇಳ್ತಾರೆ ಲೋಕಾಯುಕ್ತ ಅಧಿಕಾರಿಗಳು, ಮತ್ತೇನು ತನಿಖೆ ನಡೆಸಿಕೊಂಡು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ, ಅಷ್ಟರ ಒಳಗಡೆ ಇಡಿ ಅಧಿಕಾರಿಗಳು ಏನಾದರೂ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಾ, ಅದರಲ್ಲಿ ಅವ್ರೇನು ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೇನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಒಂದು ರೀತಿ ಬಿಗ್ ಶಾಕ್. ಮತ್ತೆ ತನಿಖೆಯನ್ನ ಫೇಸ್ ಮಾಡಲೇಬೇಕು. ತನಿಖೆ ಮುಂದುವರಿಸಿ ಅಂತ ಲೋಕಾಯುಕ್ತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಸೂಚನೆ ಸಿಕ್ಕಿದೆ. ಹಾಗಾಗಿ ತನಿಖೆ ಮತ್ತೆ ಶುರುವಾಗುತ್ತೆ. ಎಲ್ಲೆಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ದಾವೆ, ಯಾವ ತನಿಖೆಯಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ, ಯಾರ್ಯಾರನ್ನ ಮತ್ತೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಸ್ಟೆಪ್ ಇಡಬೇಕಿದೆ. ಇನ್ನು ಇಡಿ ಅಧಿಕಾರಿಗಳು ತಕರಾರು ಅರ್ಜಿ ಸಲ್ಲಿಸಬಹುದು ಅಂತ ನ್ಯಾಯಾಲಯ ಹೇಳಿದೆ. ಅಂದ್ರೆ ಇಲ್ಲಿವರೆಗೂ ಕೂಡ ಇಡಿ ಅಧಿಕಾರಿಗಳು ಯಾಕೆ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಲ್ಲೇನಾದ್ರೂ ಮನಿ ಲಾಂಡ್ರಿಂಗ್ ಆಗಿದೆಯಾ, ಇಲ್ವಲ್ವಾ, ಅವ್ರು ಯಾಕೆ ಮೂಗು ತೋರಿಸ್ತಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿಯೇ ಇತ್ತು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದನೇ ಬಂದಿರುವಂಥ ಆದೇಶ ಇದು. ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ. ಹಾಗಾಗಿ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಏನೇನು ಅಂಶಗಳನ್ನ ಅವ್ರಿಟ್ಕೊಂಡು ವಾದ ಮಂಡಿಸ್ತಾರೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು 27 ದಾಖಲೆಗಳನ್ನ ಕೊಟ್ಟಿದ್ರು. ಅದರಲ್ಲಿ 59 ಪುಟಗಳ ದಾಖಲೆ ಇದ್ದಿದ್ದು. ಇನ್ನು ದೋಷಾರೋಪ ಪಟ್ಟಿ ಕೂಡ ಸಲ್ಲಿಕೆ ಆಗಿತ್ತು. ಪೇಜ್ ನಂಬರ್ 646ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮಗೊಂದಷ್ಟು ಅನುಮಾನಗಳಿರ್ತವೆ, ಏನಾಗ್ಬೋದು ಏನು ಅಂತ. ಮಾಹಿತಿ ಕೊಡೋದಕ್ಕೆ ಅಂತ ನಮ್ಮ ಜೊತೆಗೆ